ಇರತಕ್ಕಂತಹ ಒಬ್ಬ ಸಂಘಟಕರಾಗಿ, ಒಬ್ಬ ವಿದ್ವಾಂಸರಾಗಿ, ಒಬ್ಬ ಒಳ್ಳೆಯ ಉತ್ತಮ ಶ್ರೇಷ್ಠ ಗುರುವಾಗಿ ಇವತ್ತು ತನ್ನ 80ನೇ ವರ್ಷದ ಈ ವಯಸ್ಸಿನಲ್ಲಿ ಇವತ್ತು ಸಹ ವೇದಿಕೆಯಲ್ಲಿ ನುಡಿಸ್ತಾ ಇರತಕ್ಕಂಥ ಒಬ್ಬ ಹಿರಿಯ ವಿದ್ವಾಂಸರು, ಪದ್ಮವಿಭೂಷಣ ಲಾಲ್ಗುಡಿ ಜಿ ಜಯರಾಮನ್ ಅವರ ಹಿರಿಯ ಶಿಷ್ಯರಾಗಿ ಅವರ ಮನೆಯ ಮಗನ ರೀತಿಯಲ್ಲಿ ಬೆಳೆದಂತಹ ಒಬ್ಬ ಉತ್ತಮ ಕಲಾವಿದರು ನಮ್ಮ ಶಿವಮೊಗ್ಗೆಯಲ್ಲಿ ಇರತಕ್ಕಂಥದ್ದು ನಮ್ಮ ಸೌಭಾಗ್ಯ. ವಿದ್ವಾನ್ ಹೊಸಳ್ಳಿ ವೆಂಕಟರಾಮ್ ಸರ್ ಅವರು ತಮ್ಮ ಮಾಸ್ಟರ್ ಡಿಗ್ರಿ ಮುಗಿಸಿದ ನಂತರ ಸಂಗೀತ ಕಲಿಯೋಕ್ಕೆ ಹೊರಟಿದ್ದು, ಆದರೆ ಅವರ ಸಾಧನೆ ಬಾಲ್ಯದಿಂದ ಕಲಿತವರಿಗಿಂತ ಮೀರಿದಂತಹ ರೀತಿಯಲ್ಲಿ ಸಾಧನೆಯನ್ನು ಸಂಗೀತ ಕ್ಷೇತ್ರದಲ್ಲಿ ಮಾಡಿದಂಥವ್ರು ಅವರಾಗಿದ್ದಾರೆ. ಮೈಸೂರಿನಲ್ಲಿ ತಮ್ಮ ಮಾಸ್ಟರ್ ಡಿಗ್ರಿ ಮುಗಿಸಿದ ನಂತರದಲ್ಲಿ ಲಾಲ್ಗುಡಿ ಜಿ ಜಯರಾಮನ್ರವರ ವಯಲಿನ್ನ ಪ್ರಭಾವಿತರಾಗಿ ಅವರಲ್ಲಿ ಹೋಗಿ ಅವರ ನಿಜವಾದ ರೀತಿಯಲ್ಲಿ ಗುರುಕುಲ ಪದ್ಧತಿಯಲ್ಲಿ ಅವರಲ್ಲಿ ಕಲಿತು ನಮ್ಮ ಶಿವಮೊಗ್ಗೆಗೆ ಅತಿ ಹತ್ತಿರದ ವ್ಯಕ್ತಿಯಾಗಿ ಲಾಲ್ಗುಡಿ ಜಯರಾಮನ್ ತಂದಂಥವರು ವಿದ್ವಾನ್ ಹೊಸಳ್ಳಿ ವೆಂಕಟರಾಮ್ ಸರ್ ಅವರು. ಆ ಲಾಲ್ಗುಡಿ ಜಯರಾಮನ್ ಸರ್ ಅವರು ಶಿವಮೊಗ್ಗೆಗೆ ಒಂಥರ ತವ್ರ ಮನೆ ಬರೋ ರೀತಿಯಲ್ಲಿ ನಮಗೆ ಬಂದಿದ್ದಾರೆ ಅಂದರೆ ಅದಕ್ಕೆ ವೆಂಕಟರಾಮ್ ಸರ್ ಅವರೇ ಕಾರಣ. ಒಂದು ಸಂಗೀತ ಕ್ಷೇತ್ರದಲ್ಲಿ ಎಷ್ಟೋ ಶತಮಾನಕ್ಕೆ ಒಬ್ಬ ಲಾಲ್ಗುಡಿ ಅಂತಹ ವಿದ್ವಾಂಸರು ನಮಗೆ ಕಾಣಿಸ್ಕೊಳ್ಳೋದು, ಅಂತಹ ಉತ್ತಮ ಬಾಣಿಯನ್ನು ಶಿವಮೊಗ್ಗಕ್ಕೆ ತಂದಿದ್ದಲ್ಲದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವೇದಿಕೆಯಲ್ಲಿ ಸಾಮಾನ್ಯವಾಗಿ ನಾವು ಕಾಣ್ತಕ್ಕಂಥದ್ದು ಏನು ಅಂತಂದರೆ ವಯಲಿನ್ ಇಲ್ಲದೆ ಹೋದರೆ ಕರ್ನಾಟಕ ಸಂಗೀತದ ಕಾರ್ಯಕ್ರಮವೇ ಇಲ್ಲ. ನಮಗೆ ವೆಂಕಟರಾಮ್ ಸರ್ ಅವರು ಶಿವಮೊಗ್ಗಕ್ಕೆ ವಯಲಿನ್ ಕಲಿತು ಬಂದ ಮೇಲೆ ನಮಗೆ ವಯಲಿನ್ ಕಲಾವಿದರ ಅಭಾವವೇ ಇಲ್ಲ ಅಂತ ಮಾಡಿದ್ದಾರೆ. ಎಂಥ ದೊಡ್ಡ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಸಹ ಬರಲಿ, ಅದಕ್ಕೆ ವಯಲಿನನ್ನು ನುಡಿಸುವಂತಹ ಕಲಾವಿದರು ಅವರ ಶಿಷ್ಯ ವರ್ಗವನ್ನು ನೀಡಿರ್ತಕ್ಕಂಥದ್ದು. ಅವರ ಶಿಷ್ಯ ವರ್ಗ ಇವತ್ತು ಅತಿ ಬೇಡಿಕೆಯ ಶಿಷ್ಯರಾಗಿದ್ದಾರೆ. ಮಾತ್ರವಲ್ಲ, ಶಿವಮೊಗ್ಗದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮಗಳು ಎಂತೆಂಥ ದೊಡ್ಡ ದೊಡ್ಡ ಕಲಾವಿದರು ಇವತ್ತು ಶಿವಮೊಗ್ಗಕ್ಕೆ ಬಂದಿದ್ದಾರೆ ಅಂದರೆ ಅದರಲ್ಲಿ ಬಹುದೊಡ್ಡ ಪಾತ್ರ ಹೊಸಳ್ಳಿ ವೆಂಕಟರಾಮ್ ಸರ್ ಅವ್ರದ್ದಾಗುತ್ತೆ. ಅಂತಹ ಕಲಾವಿದರ ಕಾರ್ಯಕ್ರಮವನ್ನೆಲ್ಲ ಕೇಳೋಕ್ಕೂ ನಮಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಉತ್ತಮ ಆಯೋಜಕರಾಗಿರ್ತಕ್ಕಂತಹ ಶಿವಮೊಗ್ಗದ ನಾದಸುಧಾ ಸಂಸ್ಥೆಯ ಸ್ಥಾಪಕ ಕಾರ್ಯದರ್ಶಿಗಳಾಗಿ, ಸಂಕೇತಿ ಸಂಗೀತ ಸಭಾದ ಅಧ್ಯಕ್ಷರಾಗಿ, ಹೀಗೆ ಸಾಕಷ್ಟು ನಿರಂತರವಾಗಿ ಸಂಗೀತದಲ್ಲಿ ಇವತ್ತು ತನ್ನ 80ನೇ ವಯಸ್ಸಿನಲ್ಲೂ ಸದಾ ಚಟುವಟಿಕೆಯಿಂದ ಇರತಕ್ಕಂಥ ಆ ಮಹನೀಯರನ್ನು ಶಿವಮೊಗ್ಗದಲ್ಲಿ ಪ್ರಪ್ರಥಮ ಬಾರಿಗೆ ಒಬ್ಬ ಕಲಾವಿದನಿಗೆ ನಾಗರಿಕ ಸನ್ಮಾನವನ್ನು ನಡೆಸ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮದ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ 2 ದಿನ 9 ಮತ್ತು 10ನೇ ತಾರೀಕು ಇದೇ ತಿಂಗಳು ನಡೀತಾ ಇದೆ. 9ನೇ ತಾರೀಕು ಅವರ ಶಿಷ್ಯ ವರ್ಗದವರ ಎಲ್ಲ ಸೇರಿ ಗುರುವಿನ ಬಗ್ಗೆ ಒಂದಿಷ್ಟು ತನ್ನ ಅನುಭವಗಳನ್ನು ಹೇಳಿಕೊಳ್ಳುವಂಥ ಕಾರ್ಯಕ್ರಮದ ನಂತರ ಉದ್ಘಾಟನೆಯನ್ನು KS ಈಶ್ವರಪ್ಪ ಮಾಜಿ ಉಪಮುಖ್ಯಮಂತ್ರಿಗಳು ಉದ್ಘಾಟನೆ ನಡೆಸ್ಕೊಡ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು ನಮ್ಮ ಡಾಕ್ಟರ್ ಪಿ ನಾರಾಯಣ ಸರ್ ಅವರು ವಹಿಸ್ತಾ ಇದ್ದಾರೆ. ಶ್ರೀಯುತ KB ಪ್ರಸನ್ನಕುಮಾರ್, ಶ್ರೀಯುತ MR ಮಂಜುನಾಥ್ ಗೌಡ, RM ಮಂಜುನಾಥ್ ಗೌಡ, ಶ್ರೀಯುತ T ಪಟ್ಟಾಭಿರಾಮ್, ಸನ್ಮಾನ್ಯ ಶ್ರೀ ಉಮೇಶ್ ಹಾಲಾಡಿ ಇವರುಗಳೆಲ್ಲ ಆ ದಿನದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಾ ಇದ್ದಾರೆ. ಅವತ್ತಿನ ದಿನ ನಮ್ಮ ಮೃದಂಗ ಕ್ಷೇತ್ರದಲ್ಲಿ ಅಪಾರವಾದಂಥ ಶಿಷ್ಯವರ್ಗವನ್ನು ಮಾಡಿ ಇವತ್ತು ನಾಡಿನಾದ್ಯಂತ ಅಲ್ಲ, ರಾಜ್ಯದ ದೇಶದಾದ್ಯಂತ ಹಲವಾರು ಶಿಷ್ಯರನ್ನು ನೀಡಿರ್ತಕ್ಕಂತಹ ಶಿವಭೂಷಣ್ ರಾಜಾರಾವ್ ಅವರು ಮೃದಂಗ ವಿದ್ವಾಂಸರು, ಅವರಿಗೆ ಮತ್ತು ಶಿವಮೊಗ್ಗದಲ್ಲಿ ಸಂಗೀತದ ನಿರಂತರತೆಯಲ್ಲಿ ದುಡಿದುಕೊಂಡು ಬಂದಿರತಕ್ಕಂತಹ ವಿದ್ವಾನ್ ಶ್ರೀಯುತ ಹೊಸಳ್ಳಿ ಜಿ ಅನಂತ ಸರ್ ಅವರಿಗೆ, ಹಾಗೂ ವಿದ್ವಾನ್ ಶ್ರೀ ಮತ್ತೂರು ಅನಂತ ಪದ್ಮನಾಭ ಸಂಗೀತ ವಿದ್ವಾಂಸರಿಗೆ, ಹಾಗೂ ಮತ್ತೂರು T ಗೋಪಾಲ್ ಸರ್ ಅವರಿಗೆ ಒಂದು ಗೌರವವನ್ನು ಸಮರ್ಪಣೆಯ ಕಾರ್ಯಕ್ರಮ ಆ ದಿನ ನಡೀತದೆ. ನಂತರದಲ್ಲಿ ಸಾಕೇತರಾಮ್ ಅಂತಕ್ಕಂತಹ ಒಬ್ಬ ಲಾಲ್ಗುಡಿ ಜೆ ಜಯರಾಮನ್ ಅವರಲ್ಲಿ ಹಾಡುಗಾರಿಕೆಯನ್ನು ಕಲಿತು ಇವತ್ತು ನಾಡಿನ ಎ ದರ್ಜೆಯ ಉತ್ತಮ ಕಲಾವಿದರಾಗಿರ್ತಕ್ಕಂತಹ ಸಾಕೇತರಾಮ್ ಅವರ ಸಂಗೀತ ಕಾರ್ಯಕ್ರಮ ನಡೀತಾ ಇದೆ. ಈ ಮೊದಲನೇ ದಿನದ 9ನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮ ರವೀಂದ್ರನಗರದ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮ ಸಂಜೆ 5 ಗಂಟೆಯಿಂದ ಪ್ರಾರಂಭ ಆಗಿ ಸಾಮಾನ್ಯ 9 ಗಂಟೆವರೆಗೂ ಆ ದಿನದ ಕಾರ್ಯಕ್ರಮ ನೆರವೇರ್ತಾ ಇದೆ. 10ನೇ ತಾರೀಕಿನ ಕಾರ್ಯಕ್ರಮ ಬೆಳಗ್ಗೆ ನಾದವಂದನೆ ಅಂತ ಅವರ ಶಿಷ್ಯರುಗಳು ಮತ್ತು ಅವರ ಪ್ರಶಿಷ್ಯರು ಎಲ್ಲರೂ ಸೇರಿ ವಯಲಿನ್ ನುಡಿಸೋಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ 10ನೇ ತಾರೀಕು ಬೆಳಗ್ಗೆ ನಡೀತದೆ. ಸುಮಾರು ಒಂದು 20-25 ವಯಲಿನ್ಗಳ ಕಾರ್ಯಕ್ರಮವನ್ನು ಅವತ್ತು ಕೇಳುವಂಥ ಸೌಭಾಗ್ಯ ನಮಗೆ ಸಿಗ್ತಾ ಇದೆ. ನಂತರದಲ್ಲಿ ಡಾಕ್ಟರ್ ಪಿ ನಾರಾಯಣ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ BY ರಾಘವೇಂದ್ರರವರು, ಶ್ರೀಯುತ ಚನ್ನಬಸಪ್ಪನವರು, ಶ್ರೀಯುತ DS ಅರುಣ್ ಅವರು, ಶ್ರೀಯುತ ಧನಂಜಯ ಸರ್ಜಿ ಅವರು, ಶ್ರೀಯುತ ಅನಂತಕೃಷ್ಣ ಶರ್ಮರವರ ಮುಖ್ಯ ಅತಿಥ್ಯದಲ್ಲಿ ಮತ್ತೆ ಪುನಃ ಆ ದಿನದ ಕಾರ್ಯಕ್ರಮ ಉದ್ಘಾಟನೆ ನೆರವೇರ್ತಾ ಇದೆ. ಅವತ್ತೂ ಸಹ ವೆಂಕಟರಾಮ್ ಸರಿಗೆ ಅತಿ ಹತ್ತಿರದ ವ್ಯಕ್ತಿಯಾದಂತಹ ಶ್ರೇಷ್ಠ ಸಂಗೀತ ವಿದ್ವಾಂಸರುಗಳಿಗೆ, ಸಂಗೀತದ ಆಯೋಜಕರುಗಳಿಗೆ, ಅವರೊಟ್ಟಿಗೆ ಸಂಗೀತವನ್ನು ಕಲಿತಂಥವರಿಗೆ ಸನ್ಮಾನವನ್ನು ಮಾಡ್ತಕ್ಕಂತಹ ಗೌರವವನ್ನು ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮ ನಡೀತಾ ಇದೆ. ಅದು ಮಧುರ್ P ಬಾಲಸುಬ್ರಹ್ಮಣ್ಯಂ, ಉಡುಪಿ ಗೋಪಾಲಕೃಷ್ಣ, ಶ್ರೀಯುತ ವಿದ್ವಾನ್ HK ನರಸಿಂಹಮೂರ್ತಿ, ವಿದ್ವಾನ್ ಸೂರ್ಲಿ ಗಣೇಶಮೂರ್ತಿ, ಶ್ರೀಯುತ SK ಲಕ್ಷ್ಮೀನಾರಾಯಣ ಇವರುಗಳಿಗೆ ಆ ದಿನದ
ಅಭಿನಂದನೆಯನ್ನು ಗೌರವವನ್ನು ಸಲ್ಲಿಸುವಂಥ ಕಾರ್ಯಕ್ರಮ ನಡೆಯುತ್ತೆ. ನಂತರದಲ್ಲಿ ಸಂಜೆ ಶೋಭಾಯಾತ್ರೆ DVS ಸರ್ಕಲ್ಲಿಂದ ಕುವೆಂಪು ರಂಗಮಂದಿರದಲ್ಲಿ ವರೆಗೆ ಶೋಭಾಯಾತ್ರೆ ನಡೀತದೆ. ಅದರಲ್ಲಿ ವಿಶೇಷವಾಗಿ ಶೋಭಾಯಾತ್ರೆಯಲ್ಲಿ ವೇದಘೋಷ, ಭಜನೆ, ಆಮೇಲೆ ಕಲಶ ಹೊತ್ತಂಥ ಮಹಿಳೆಯರು ಇದರ ಜೊತೆ ವಿಶೇಷವಾದಂಥ ನಾಗಸ್ವರದೊಂದಿಗೆ ಅವ್ರನ್ನ ಬರಮಾಡ್ಕೊಳ್ತೀವಿ. ವೆಂಕಟರಾಮ್ ಸರ್ ದಂಪತಿಗಳನ್ನು ನಾವು ಅಲ್ಲಿ ಬರಮಾಡ್ಕೊಳ್ತೀವಿ. ನಂತರದಲ್ಲಿ 6 ಗಂಟೆಗೆ ಸರಿಯಾಗಿ ಹರಿಹರಪುರದ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀಗಳು ಬಂದು ಆಗಮಿಸಿ ಅವರ ಸನ್ನಿಧಿಯಲ್ಲಿ ವೆಂಕಟರಾಮ್ ಸರ್ ಅವರಿಗೆ ಸನ್ಮಾನದ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಹೊರನಾಡಿನ ಶ್ರೀ